ಇವತ್ತು ಅರಣ್ಯ ಮತ್ತು ಜೀವಿ ಪರಿಸ್ಥಿತಿ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ಇಕ್ಕಿದ್ದೇನೆ. ಈಗ ಸಾಯಂಕಾಲ ರಾಯಚೂರು ಮತ್ತು ಯಾದಗಿರಿದು ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅರಣ್ಯ ವ್ಯಾಪ್ತಿ ಏನಿದೆ, ಹಸಿರು ವ್ಯಾಪ್ತಿ ಭಾಳ ಕಡಿಮೆ ಇದೆ. 10%ಗಿಂತ ಕಡಿಮೆ ಅರಣ್ಯ ವ್ಯಾಪ್ತಿ ಇರುವಂಥ 16 ಜಿಲ್ಲೆಗಳಿದ್ದಾವೆ. 16 ಜಿಲ್ಲೆಗಳಲ್ಲಿ ಎಲ್ಲ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಬರ್ತವೆ. ಹೀಗಾಗಿ ನನ್ನ ಕಳಕಳಿ, ನನ್ನ ಉದ್ದೇಶ ಏನಿದೆಯಪ್ಪ ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕದಲ್ಲಿನೂ ಇವತ್ತು ಸಸಿ ಆಗಲಿ ಮರ ಗಿಡ ಬೆಳೆಸಿ ಇವತ್ತು ಹಸಿರೀಕರಣ ಮಾಡಬೇಕು, ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು. ಭೂಭಾಗದ 33% ಅರಣ್ಯ ಕ್ಷೇತ್ರ ಇರಬೇಕು ಅಂತಿದೆ. ಆದರೆ ನಮ್ಮಲ್ಲಿರುವಂಥದ್ದು 2%, 3%, 5% ಈ ರೀತಿಯಲ್ಲಿದೆ. ಹೀಗಾಗಿ ನಮ್ಮ ಇಲಾಖೆ ವತಿಯಿಂದ ಈ 5 ಜಿಲ್ಲೆಗಳಲ್ಲಿ ಅಂದರೆ ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ಕೊಪ್ಪಳ, ಅಂದರೆ ಬಳ್ಳಾರಿ, ವಿಜಯನಗರಿಗೆ ಏನಾದರೆ KMERC ಫಂಡ್ಸ್ ಬರ್ತದೆ. ಅಲ್ಲಿ ಹಣಕಾಸಿನ ಅವಶ್ಯಕತೆ ಇಲ್ಲ. ಅಲ್ಲಿನೂ ಈಗಾಗಲೇ ಹೇಳಿದ್ದೇನೆ, 2 ವರ್ಷದ ಒಳಗಾಗಿ ಎಲ್ಲ ಎಷ್ಟು ರಸ್ತೆಗಳಿದೆ, ಎಷ್ಟು ಖಾಲಿ ಸರ್ಕಾರಿ ಭೂಮಿಗಳಿಗೆ ಇದೆ, ಅಲ್ಲೆಲ್ಲ ಇವತ್ತು ಸಸಿ ನೆಟ್ಟು ಅರಣ್ಯೀಕರಣ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಮೊನ್ನೆ ಕೊಟ್ಟಿದ್ದೇನೆ. ಈ 5 ಜಿಲ್ಲೆಗಳಿಗೆ ಈ ವರ್ಷವೇ ಸುಮಾರು 100 ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ಈ ಸಭೆ, ಪ್ರಗತಿ ಪರಿಶೀಲನೆ ಸಭೆ ಮುಗಿದ ನಂತರ ನಾಳೆ ನಾನು ಬೆಂಗಳೂರಲ್ಲಿ ಒಂದು ಸಭೆನೂ ಇಟ್ಕೊಂಡಿದ್ದೇನೆ. ನಾಳೆ ನಾಡಿದ್ದು ಅವರಿಗೆ ಅನುದಾನ ಹಂಚಿಕೆ ಮಾಡ್ತೀವಿ. ಈ ರಾಜ್ಯದಲ್ಲಿ ಪ್ರಕೃತಿ ಪರಿಸರ ಇವತ್ತು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟಿದ್ದೇನೆ. ಆ ಕಡೆ ಪಶ್ಚಿಮ ಘಟ್ಟದಲ್ಲಿ ಮೈಸೂರು ಬರ್ತದೆ, ಚಾಮರಾಜನಗರ ಬರ್ತದೆ, ಹಾಸನ ಬರ್ತದೆ, ಚಿಕ್ಕಮಗಳೂರು, ಮ್ಯಾಂಗ್ಳೂರು, ಉಡುಪಿ, ಕೊಡಗು, ಆಯಾ ಜಿಲ್ಲೆಗಳಲ್ಲಿ ಭಾಳಷ್ಟು ಅರಣ್ಯ ಪ್ರದೇಶ ಜಾಸ್ತಿ ಇದೆ. ಆದರೆ ಮಾನವ ಪ್ರಾಣಿ ಸಂಘರ್ಷ ಇದೆ. ನಾಳೆ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ, ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಯೂ ಸುಮಾರು ಕಡೆ ಆನೆಗಳ ಅಥವಾ ಹುಲಿ ಇವೆಲ್ಲ ದಾಳಿಯಿಂದ ಮಾನವ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಆತಂಕದ ಒಂದು ಸಂಗತಿಯಾಗಿದೆ. ಮಾನವ ಪ್ರಾಣಿ ಸಂಘರ್ಷ ತಡೀಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಳಬೇಕು ಅವೆಲ್ಲವನ್ನು ತೆಗೆದುಕೊಳ್ಳುವಂಥ ಒಂದು ನಾವು ಕ್ರಿಯಾಯೋಜನೆ ತಯಾರು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಶಾಶ್ವತವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ನಮ್ಮ ಸರ್ಕಾರ ಬಂದ ಮೇಲೆ 20 ತಿಂಗಳಲ್ಲಿ ಸುಮಾರು ಎಲ್ಲೆಲ್ಲಿ ಅಕ್ರಮವಾಗಿ ಇವತ್ತು ಏನು ಒತ್ತುವರಿ ಆಗಿದೆ, ಸಣ್ಣ ಒತ್ತುವರಿದಾರ ಬಿಟ್ಟು ದೊಡ್ಡ ದೊಡ್ಡ ಒತ್ತುವರಿದಾರ ಯಾರ್ಯಾರು ಮಾಡಿದ್ದಾರೆ ಅಂಥ ಒತ್ತುವರಿಯನ್ನು ತೆರವುಗೊಳಿಸಿ ಮತ್ತೆ ಅರಣ್ಯ ಇಲಾಖೆಯ ವಶದಲ್ಲಿ ತೆಗೆದುಕೊಂಡು ಅದಕ್ಕೆ ಅರಣ್ಯೀಕರಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಅರಣ್ಯ ಉಳಿಸುವಂಥದ್ದು, ಪ್ರಕೃತಿ ಉಳಿಸುವಂಥ ಕೆಲಸ ಮಾಡ್ತೇವೆ. ಸರ್ವೋಚ್ಚ ನ್ಯಾಯಾಲಯ ಸಹಿತ ಹೇಳಿದೆ, ಇಡಿಗೆ ಸರ್ಕಾರಗಳು ದುರುಪಯೋಗ ಮಾಡಿಕೊಳ್ಳಬಾರ್ದು ಅಂತೇಳಿ. ಕೇಂದ್ರದ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಸಾಕಷ್ಟು ಸಲ ಪ್ರತಿಪಕ್ಷಗಳ ನಾಯಕರುಗಳ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಇವತ್ತು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಗಳಿಗೆ ಬಂಧನ ಮಾಡಿ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಿದಂಥದ್ದು ನೋಡ್ತಾ ಇದ್ದೀರಿ. ಅನ್ಯಾಯ ಎಷ್ಟು ದಿವಸ ನಡೀತದೆ? ಇವತ್ತು ಅದಕ್ಕೂ ಒಂದು ಮಿತಿ ಇರ್ತದೆ. ಅದು ಕುತ್ತಿಗೆಗೆ ಬಂತು ಅಂದರೆ ಆಟೋಮೆಟಿಕಲಿ ಅದಕ್ಕೆ ಒಂದು ಪರಿಹಾರ ಸಿಗ್ತದೆ. ಆ ದೃಷ್ಟಿಯಿಂದ ಇಡಿ ನೋಟಿಸಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಇವತ್ತು ಈಗಾಗಲೇ ಲೋಕಾಯುಕ್ತವರು ತನಿಖೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ತನಿಖಾ ವರದಿಯಲ್ಲೂ ಸಹಿತ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಏನೊಂದು ಆರೋಪ ಇದೆ, ಅದು ಏನು ಎಲ್ಲ ಸುಳ್ಳಿದೆ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ. ಅದು ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಸಿಗ್ತದೆ. ಅದರಿಂದ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.